ಎಲ್ಲರಿಗೂ ನಮಸ್ಕಾರ. ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ತಂಪಾದ ವಾಟರ್ ಮೆಲನ್ ಜ್ಯೂಸ್ನೊಂದಿಗೆ ಬಂದಿದ್ದೇನೆ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ಈ ರೀತಿ ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ಕುಡಿತಾರೆ. ಮೊದಲಿಗೆ ವಾಟರ್ ಮೆಲನ್ನೆಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಇದು ಆರೋಗ್ಯಕ್ಕೆ ಕೂಡ ವಾಟರ್ ಮೆಲನ್ ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬ ನೀರಿನ ಅಂಶ ಇದೆ. ಡಯಟ್ ಮಾಡುವವರು ಕೂಡ ಈ ಜ್ಯೂಸನ್ನು ಕುಡಿಬೋದು. ಡಯಟ್ ಮಾಡುವಂಥವರು ಸಕ್ಕರೆಯನ್ನು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿಕೊಳ್ಬೇಕು. ಇಲ್ಲಿ ನಾನು ಒಂದು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ನಿಂಬೆಹಣ್ಣು ಹಾಕೋದ್ರಿಂದ ಜ್ಯೂಸ್ ಮತ್ತು ಕೂಡ ಫ್ಲೇವರ್ಡ್ ಆಗಿ ಟೇಸ್ಟಿಯಾಗಿ ಬರ್ತದೆ. ಹಾಗೆ ಒಂದು ಸ್ವಲ್ಪ ಪುದೀನ ಎಲೆಗಳನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಪುದೀನ ಹಾಕೊಳ್ಳೋದ್ರಿಂದ ಪುದೀನ ಫ್ಲೇವರ್ ತುಂಬಾ ಒಳ್ಳೆಯದು. ಹಾಗೆ ಐಸ್ ಕ್ಯೂಬ್ಸನ್ನು ಹಾಕಿ ಗ್ರೈಂಡ್ ಮಾಡಿದ್ದೇನೆ. ಇಲ್ಲಿ ನಾನು ಕೂಡ ಡಯಟ್ ಕಾನ್ಷಿಯಸ್ ಇರೋದ್ರಿಂದ ಇಲ್ಲಿ ಸಕ್ಕರೆನ ಬಳಸಿಲ್ಲ. ಹಾಗೆ 2-3 ಪೆಪ್ಪರನ್ನು ಹಾಕ್ಕೊಂಡಿದ್ದೇನೆ. ಪೆಪ್ಪರ್ ಹಾಕೋದ್ರಿಂದ ಇದು ಶೀತ ಆಗ್ತದಲ್ವ, ಅದನ್ನು ತಡೀತದೆ ಪೆಪ್ಪರ್ ಇರೋದ್ರಿಂದ. ಈಗ ಇದನ್ನು ನಾವು ಡ್ರೈನ್ ಮಾಡ್ಕೊಳ್ಳುವ. ಹಾಗೇ ಕುಡಿಬೋದು, ಈ ಥರ ಫಿಲ್ಟರ್ ಮಾಡ್ಕೊಳ್ಬೇಕು ಅಂತಿಲ್ಲ. ಆದರೂ ನಾವು ಪೆಪ್ಪರೆಲ್ಲ ಹಾಕಿದ್ರಿಂದ ಪುದೀನ ಅದರದ್ದೆಲ್ಲ ಬಾಯಿಗೆ ಸಿಕ್ಕೋದು ಇಷ್ಟ ಆಗೋದಿಲ್ಲ ಅಂತ ಆದರೆ ಈ ಥರ ಸ್ಟ್ರೈನ್ ಮಾಡಿಕೊಂಡು ಕುಡಿಬೋದು. ತುಂಬಾ ರುಚಿಯಾಗಿರ್ತದೆ. ನೋಡಿ, ಒಳ್ಳೆ ಕೆಂಪಾದ ವಾಟರ್ ಮೆಲನ್ ಆದರೆ ಅದರಲ್ಲೇ ಸಿಹಿ ಅಂಶ ಇರ್ತದೆ. ಸಕ್ಕರೆ ಬೇಕು ಅಂತಲೇ ಇಲ್ಲ. ಅದರ ಮೇಲೂ ನಿಮಗೆ ಸಿಹಿ ಬೇಕು ಅಂತ ಆದರೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಳ್ಳಿ. ನಾನಿಲ್ಲಿ ಸಕ್ಕರೆ ಹಾಕದೇನೆ ಇದು ಜ್ಯೂಸ್ ಮಾಡಿದ್ದು. ತುಂಬಾ ರುಚಿಯಾಗಿತ್ತು. ಫ್ರೆಂಡ್ಸ್, ನೀವು ಕೂಡ ನಿಮ್ಮನೇಲಿ ಮಾಡಿ ಕಲ್ಲಂಗಡಿ ಹಣ್ಣಿನ ಜ್ಯೂಸು ತುಂಬಾ ರುಚಿಯಾಗಿರ್ತದೆ. ಈಗ ನೋಡಿ, ನಮ್ಮ ಸೂಪರಾದ ಟೇಸ್ಟಿಯಾದ ವಾಟರ್ ಮೆಲನ್ ಜ್ಯೂಸ್ ರೆಡಿ ಆಯಿತು. ಇದಕ್ಕೆ ಮೇಲಿಂದ ನಾನು ವಾಟರ್ ಮೆಲನನ್ನು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ಮಾಡೋದ್ರಿಂದ ಬಾಯಿಗೆ ಅಲ್ಲಲ್ಲಿ ಸಿಕ್ಕುವಾಗ ತುಂಬಾ ಟೇಸ್ಟಿಯಾಗಿರ್ತದೆ. ಸಕ್ಕರೆ ಕೂಡ ಹಾಕಲಿಲ್ಲ, ಹಾಗೆ ಒಂದೊಂದು ಪೀಸ್ ಸಿಕ್ಕಿದರೆ ತುಂಬ ಚೆನ್ನಾಗಿರ್ತದೆ. ನಿಮಗೆ ಈ ಥರ ಸ್ವಲ್ಪ ಸಕ್ಕರೆ ಇಲ್ಲದೆ ಇಷ್ಟ ಇಲ್ಲ ಅಂದರೆ ಖಂಡಿತ ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಕಲ್ಲು ಸಕ್ಕರೆಯನ್ನಾದರೂ ಹಾಕ್ಕೊಳ್ಬೋದು. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.